ಆಗಿದೆ. ವಾರ್ಡ್ ಗ್ರಾಮ ಸಭೆಗಳಲ್ಲಿ ಮತದಾರರ ಪಟ್ಟಿ ಓದಿ ಹೇಳೋಕೆ ಕೋರಿಕೆ ಆಯೋಗಕ್ಕೆ ಮುಖ್ಯಮಂತ್ರಿ ಪತ್ರವನ್ನು ಬರೆದಿರೋದು. ನೋಡಿ, ರಾಜ್ಯದಲ್ಲಿ ನಡೀತಾ ಇರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ವೇಳೆ ಅರ್ಹ ಮತದಾರರ ಹೆಸರುಗಳು ಕೈ ತಪ್ಪದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ಭಾರತೀಯ ಚುನಾವಣಾ ಆಯೋಗಕ್ಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮನವಿ ಮಾಡಿದ್ದಾರೆ. ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರಿಗೆ ಮಂಗಳವಾರ ಈ ಪತ್ರ ಬರೆದಿದ್ದಾರೆ. ರಾಜ್ಯದ ಜನರು ವಿಶ್ವಾಸ ಇಡಬಹುದಾದ ರೀತಿಯಲ್ಲಿ ಮತದಾರರ ಪಟ್ಟಿ ಸಿದ್ಧವಾಗಬೇಕು. ಪ್ರತಿಯೊಬ್ಬ ಅರ್ಹ ನಾಗರಿಕನ ಹೆಸರು ಪಟ್ಟಿಯಲ್ಲಿ ಇರಬೇಕು. ಅನರ್ಹರ ಹೆಸರನ್ನ ತೆಗೆದುಹಾಕಬೇಕು. ಆದರೆ ಸಾಕಷ್ಟು ಸಮಯ ಮಾಹಿತಿ ಅಥವಾ ತಮ್ಮ ಅರ್ಹತೆ ಸಾಬೀತುಪಡಿಸುವ ಅವಕಾಶದ ಕೊರತೆಯಿಂದ ಯಾವುದೇ ನಾಗರಿಕ ತನ್ನ ಮತದಾನದ ಹಕ್ಕು ಕಳೆದುಕೊಳ್ಳುವಂತೆ ಆಗಬಾರದು ಅಂತ ಮನವಿ ಮಾಡಿದ್ದಾರೆ. ಇನ್ನು ಸೆಪ್ಟೆಂಬರ್ 1ರಿಂದ ಚುನಾವಣಾ ಆಯೋಗ ಚಲವನ್ನು ಹಮ್ಮಿಕೊಳ್ಳಲಾಗಿದೆ. ಎಸ್ಐಆರ್ ಮೂಲಕ ರಾಜ್ಯದ 1.8 ಕೋಟಿ ಮತದಾರರ ಹಕ್ಕನ್ನು ಕಸಿದಿದ್ದು, ಇದನ್ನು ವಿರೋಧಿಸಿ ಸೆಪ್ಟೆಂಬರ್ 1ರಿಂದ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಚುನಾವಣಾ ಆಯೋಗ ಚಲ ನಡೆಸಲಾಗುವುದು ಅಂತ ನಟ ಪ್ರಕಾಶ್ ರಾಜ್ ಅವರು ಹೇಳಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ವಿವಿಧ ಸಂಘಟನೆಗಳು, ನಾಗರಿಕರು ಸಿದ್ಧಪಡಿಸಿದ ದೂರುಗಳ ಎಫ್ಐಆರ್ ಅನ್ನ ಮಂಗಳವಾರ ಬಿಡುಗಡೆ ಮಾಡಿ ಮಾತನಾಡಿದ ಅವರು, 1 ತಿಂಗಳಲ್ಲಿ ಇಷ್ಟು ಜನರ ಮತ ಹಕ್ಕು ಕಸಿದಿರುವುದು ಅಪರಾಧ. ಎಲ್ಲ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಆಗೋವರೆಗೂ ಹೋರಾಟ ನಿಲ್ಲೋದಿಲ್ಲ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ನಡೆಯುವುದಕ್ಕೆ 2 ವರ್ಷವಿದ್ರೂ ಮತದಾರರಲ್ಲಿ ಯಾವುದೇ ಜಾಗೃತಿ ಮೂಡಿಸದೆ ತರಾತುರಿಯಲ್ಲಿ ಎಸ್ಐಆರ್ ಕೈಗೊಳ್ಳಲಾಗಿದೆ. ಆಯೋಗದ ಕಾರ್ಯಸೂಚಿ ಏನೆಂಬುದು ಗೊತ್ತಾಗಿದೆ ಅಂತ ಇದೇ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇರೋದು. ಸಿಎಂ ಒಂದಷ್ಟು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಆ ಬೇಡಿಕೆಗಳೇನು ಅಂತ ನೋಡೋದಾದರೆ, ಹಕ್ಕು ಪ್ರತಿಪಾದನೆ ಆಕ್ಷೇಪ ಸಲ್ಲಿಕೆ ಅವಧಿಯನ್ನು ವಿಸ್ತರಿಸಬೇಕು. ನಿಗದಿತ ಪ್ರಕ್ರಿಯೆ ಕಟ್ಟುನಿಟ್ಟಾಗಿ ಜಾರಿ ಆಗಬೇಕು. ಪರಿಶೀಲನೆಗೆ ಕನಿಷ್ಠ 3ರಿಂದ 4 ವಾರ ಕಾಲಾವಕಾಶ ನೀಡಬೇಕು. ಹೆಚ್ಚುವರಿ ಅಧಿಕಾರಿಗಳನ್ನು ನೇಮಿಸಬೇಕು ಅಂತ ಸಿಎಂ ಕೂಡ ಚುನಾವಣಾ ಆಯೋಗಕ್ಕೆ ಮನವಿ ಮಾಡಿದ್ದಾರೆ. ಈಗ ನೋಡಿ, ಇವತ್ತು ಡೆಡ್ಲೈನ್ ಅನ್ನೋದನ್ನು ಕೊಟ್ಟಾಗ ಸ್ವಲ್ಪ ಸಮಸ್ಯೆಗಳು ಆಗಬಹುದು. SIR ಮುಖಾಂತರವಾಗಿ ಕೆಲವರಿಗೆ ಸಮಸ್ಯೆ ಆಗ್ತಿರೋದು ಹೌದು. ಯಾಕಂದರೆ ಒಂದಷ್ಟು ಹೆಸರುಗಳು ಡಿಲೀಟ್ ಆಗಿರೋದ್ರಿಂದ ತರಾತುರಿಯಲ್ಲಿ ಎಲ್ಲನೂ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ನೀವೇನು ಡೆಡ್ಲೈನು ಗಡುವು ಅಂತ ಕೊಟ್ಟಿದ್ದೀರೋ ಅದನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿ ಅಂತ. ಮತ್ತು ಹೆಚ್ಚಿನ ಅಧಿಕಾರಿಗಳನ್ನು ಇದಕ್ಕೆ ನೇಮಿಸಬೇಕು ಅನ್ನುವಂಥದ್ದು. ಕಡಿಮೆ ಇರೋದ್ರಿಂದ ಕ್ವಾಲಿಟಿನ ನಾವು ಬಯಸೋಕ್ಕಾಗಲ್ಲ. ಸೊ ಆ ಕಾರಣಕ್ಕಾಗಿ ಒಂದು ಸ್ವಲ್ಪ ಇದನ್ನು ಗಮನ ಹರಿಸಬೇಕು ಅಂತ ಕೇಳ್ಕೊಳ್ಳಲಾಗಿದೆ. ಈ ಪರಿಶೀಲನೆಗಳಿಗೆ ಕನಿಷ್ಠ 3ರಿಂದ 4 ವಾರ ಕಾಲಾವಕಾಶ ಕೊಡಬೇಕು ಅನ್ನೋದನ್ನು ಕೂಡ ಸಿಎಂ ಮನವಿ ಮಾಡಿಕೊಂಡಿದ್ದಾರೆ. ಸಿಎಂ ಇಟ್ಟಿರುವಂಥ ಪ್ರಮುಖ ಬೇಡಿಕೆಗಳು. ಇದಕ್ಕೆ ಚುನಾವಣಾ ಆಯೋಗ ಸಮ್ಮತಿ ಕೊಡುತ್ತಾ, ಓಕೆ ಆಯಿತು ಅಂತ ಟೈಮ್ಗಳನ್ನು ಎಕ್ಸ್ಟೆಂಡ್ ಮಾಡೋ ಕೆಲಸ ಆಗುತ್ತಾ, ಇದನ್ನು ನೋಡಬೇಕಾಗತ್ತೆ. ಬಿಕಾಸ್ ನಿಮಗೆ SIR ಪ್ರಾರಂಭ ಅಂತ ಹೇಳಿದ ದಿನದಿಂದ ಇಲ್ಲಿವರೆಗೂ ಒಂದಷ್ಟು ಗೊಂದಲಗಳು, ಕಿರಿಕಿರಿ ಇವೆಲ್ಲ ಆಗ್ತಾನೇ ಇದೆ. ಸೊ ಈ ಜನರು ಕೂಡ ಸಮಸ್ಯೆಗೆ ಒಳಗಾಗಿದ್ದಾರೆ. ಆಮೇಲೆ ಕನ್ಫ್ಯೂಷನ್ಸಿಗೆ ಒಳಗಾಗಿದ್ದಾರೆ. ಒಂದು ಕ್ಲಾರಿಟಿ ಇಲ್ಲದೆ ನೀವೇನು ಮಾಡೋದಕ್ಕೆ ಆಗಲ್ಲ ಅಲ್ಲ. ನನ್ನ ಹೆಸರು ಇದೆಯೋ ಇಲ್ವೋ, ನನ್ನ ಹೆಸರು ಬಿಟ್ಟೋಗಿದೆ, ಇಷ್ಟರ ಒಳಗಡೆ ಸೇರ್ಪಡೆ ಮಾಡಬೇಕು, ಕಷ್ಟ ಆಗ್ತಾ ಇದೆ, ಅಲ್ಲಿ ಗೊಂದಲ, ಇಲ್ಲಿ ಗೊಂದಲ, ಹಂಗೊಂದಲ, ಹಿಂಗೊಂದಲ. ಸೊ ಇದೆಲ್ಲ ಕ್ಲಿಯರ್ ಆಗಬೇಕು ಅಂತಂದರೆ ಸಮಯದ ಅಭಾವ ಅಂತ ಅನಿಸಬಾರ್ದು. ಈಗೇನಿದೆ ಅದನ್ನು ಒಂಚೂರು 2-3 ವಾರಗಳ ಕಾಲ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಅಂತಲೂ ಕೂಡ ಸಿಎಂ ಕೇಳಿದ್ದಾರೆ. ಇದ್ರ ಮಧ್ಯದಲ್ಲಿ ಕಂಪ್ಲೇಂಟ್ ಕೂಡ ಸಿಎಂಗೆ ಕೊಟ್ಟಿರೋದು. ಸೆಪ್ಟೆಂಬರ್ 1ರಿಂದ ಚುನಾವಣಾ ಆಯೋಗ ಚಲೋ ಹಮ್ಮಿಕೊಳ್ತಾ ಇದ್ದೀವಿ, ನಿಮ್ಮ ಸಪೋರ್ಟ್ ಕೂಡ ನಮಗೆ ಬೇಕು ಅಂತ ಕೆಲವೊಂದಿಷ್ಟು ಸಂಘ ಸಂಸ್ಥೆಗಳು ಮನವಿ ಮಾಡ್ಕೊಂಡಿದ್ದಾರೆ. ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಚುನಾವಣಾ ಆಯೋಗದ ಚಲೋ ನಡೆಸಲಾಗುವುದು ಅಂತ ನಟ ಪ್ರಕಾಶ್ ರಾಜ್ ಅವರ ನೇತೃತ್ವದಲ್ಲಿ ಸಿಎಂರನ್ನ ಭೇಟಿಯಾಗಿ ಸಿಎಂಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ವಿವಿಧ ಸಂಘಟನೆಗಳು, ನಾಗರಿಕರು ಸಿದ್ಧಪಡಿಸಿದ್ದ ದೂರುಗಳ ಎಫ್ಐಆರ್ ಅನ್ನು ಮಂಗಳವಾರ ಬಿಡುಗಡೆ ಮಾಡಿ ಅವರು ಮಾತನಾಡಿದ್ದಾರೆ. ಅನೇಕ ಕಡೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಸೊ ಹಾಗಾಗಿ ನಾವು ನಮ್ಗೆ ಅನ್ಯಾಯ ಆಗ್ತಿದೆ, ಪ್ರಕಾಶ್ ರಾಜ್ ಅವರ ಹೆಸರು ಡಿಲೀಟ್ ಆಗಿಬಿಟ್ಟಿತ್ತು. ಸೊ ಈ ಥರ ತುಂಬ ಜನಕ್ಕೆಲ್ಲ ಆಗಿದೆ ಅಲ್ಲ, ನಾವೊಂದು ಹೋರಾಟವನ್ನು ಮಾಡಲೇಬೇಕಾಗತ್ತೆ. ಬಿಕಾಸ್ ಇದು ನಮ್ಮ ಹಕ್ಕಿನ ಪ್ರಶ್ನೆ. ವೋಟ್ ಹಾಕ್ತಾ ಇದ್ದೀವಿ ಅಂತಂದರೆ ನಾವು ಬದುಕಿದ್ದೀವಿ, ಭಾರತದ ಪ್ರಜೆಗಳಾಗಿದ್ದೀವಿ, ಜೀವಂತವಾಗಿದ್ದೀವಿ, ನಾವು ನಮಗೊಂದು ಹಕ್ಕಿದೆ ಅನ್ನೋದು ಅಲ್ವಾ. ಸೊ ಅದೇ ಇಲ್ಲ ಅಂತ ಅಂದಾಗ ಹಿಂಗೆ ಅನ್ನೋ ಪ್ರಶ್ನೆಯೂ ಕೂಡ. ಹಾಗಾಗಿ ಇದರಲ್ಲಿ ಒಂದಷ್ಟು ಮಿಸ್ಟೇಕ್ಸ್ಗಳಿಗಿದೆ. ಅದರ ವಿರುದ್ಧ ನಾವು ಹೋರಾಡಬೇಕಾಗಿದೆ. ನಮಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಸಿಎಂ ಬಳಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಸೊ ಸಿಎಂ ಅದಕ್ಕೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆಯಿತು, ಓಕೆ, ನೀವೇನು ಮಾಡ್ತೀರಾ ಮಾಡಿ ಅಂತ. ಇದ್ರ ಮಧ್ಯದಲ್ಲಿ ಸಿಎಂ ಕೂಡ ಮನವಿ ಮಾಡ್ಕೊಂಡಿರೋದು. ಒಂದು ಸ್ವಲ್ಪ ಬದಲಾವಣೆಯನ್ನು ತರಬೇಕಾಗುತ್ತೆ, ಬದಲಾವಣೆಯನ್ನು ತನ್ನಿ ಅಂತ ಕೇಳ್ಕೊಂಡಿದ್ದಾರೆ. ನೋಡಬೇಕು ಚುನಾವಣಾ ಆಯೋಗ ಇದನ್ನೆಲ್ಲ ಹೆಂಗೆ ಸ್ವೀಕರಿಸುತ್ತೆ, ಹೆಂಗೆ ರಿಯಾಕ್ಟ್ ಮಾಡುತ್ತೆ, ಸಮಯಾವಕಾಶವನ್ನು ಕೊಡುತ್ತೋ ಅಥವಾ ಈಗ ಕೊಟ್ಟಿರುವಂಥ ಡೆಡ್ಲೈನ್ಸ್ಗಳೇ ಜಾಸ್ತಿ ಆಗಿದೆ. ಯಾಕಂದರೆ 2-3 ಬಾರಿ ಎಕ್ಸ್ಟೆಂಡ್ ಆಯಿತು ಅಲ್ಲ. ಸೊ ಹಾಗಾಗಿ ಏನು ಹೇಳ್ತಾರೆ ಅನ್ನೋದನ್ನು ನೋಡಬೇಕಾಗತ್ತೆ.